ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಇವತ್ತು ಈ ವಿಡಿಯೋದಲ್ಲಿ ಕರ್ಮಧಾರಯ ಸಮಾಸ ಹಾಗೆ ದ್ವಿಗು ಸಮಾಸ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಕೆಲವು ಉದಾಹರಣೆಗಳನ್ನ ತೊಗೊಂಡು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟು ಕರ್ಮಧಾರಯ ಸಮಾಸ ಅಂತಂದರೆ ಏನು ಅಂತ ನೋಡೋಣ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರಯ ಸಮಾಸವೆನ್ನುತ್ತಾರೆ. ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಸಮಾಸನ ಬಿಡಿಸಿ ಬರೆಯೋದಕ್ಕೆ ವಿಗ್ರಹವಾಕ್ಯ ಅಂತ ಕರಿತೀವಿ. ಈ ವಿಗ್ರಹವಾಕ್ಯದಲ್ಲಿ ಮೊದಲನೆಯ ಪದಕ್ಕೆ ಏನಂತ ಕರಿತೀವಿ ನಾವು ಪೂರ್ವ ಪದ ಅಂತ ಕರಿತೀವಿ. ಎರಡನೆಯ ಪದಕ್ಕೆ ಏನಂತ ಕರಿತೀವಿ ನಾವು ಉತ್ತರ ಪದ ಅಂತ ಕರಿತೀವಿ. ಇವಾಗ ನಾವು ತಗೊಳ್ಳೋ ಅಂಥದ್ರಲ್ಲಿ ಉತ್ತರ ಪದ, ಇವಾಗ ಫಾರ್ ಎಕ್ಸಾಂಪಲ್ ಉತ್ತರ ಪದದಲ್ಲಿ ಲಿಂಗ, ವಚನ, ವಿಭಕ್ತಿಗಳಿಂದ ಅದು ಕೂಡಿದಾಗ ಆ ಪೂರ್ವ ಪದ ಆ ಲಿಂಗ ವಚನಗಳನ್ನ ನಾವು ಅದರಲ್ಲಿ ಇರೋ ಅಂಥ ವಿಶೇಷತೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಳಸಿದರೆ ಅಂಥ ಸಮಾಸಗಳನ್ನ ಏನಂತ ಕರಿತೀವಿ ನಾವು ಅಂತಂದರೆ ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನೋಡಿ. ಜೇನು ಅಂತ ಇದೆ. ಜೇನು ಅನ್ನೋದೇನಾಯಿತು ಇಲ್ಲಿ ಎರಡನೇ ಪದ, ಅಂದರೆ ಉತ್ತರ ಪದದಲ್ಲಿ ಜೇನು ಅಂತ ತೊಗೊಂಡಿದ್ದೀನಿ ನಾನು. ಈ ಪೂರ್ವ ಪದದಲ್ಲಿ ಹಿರಿದು ಅಂತ ಇದೆ. ಅಂದರೆ ಜೇನಿನ ವಿಶೇಷತೆ ಏನು, ಇಲ್ಲಿ ದೊಡ್ಡ ಜೇನು ಅಲ್ವಾ. ಹಿರಿದು ಅಂತ ಯೂಸ್ ಮಾಡಿ ನಾವೇನು ಹೇಳ್ತಾ ಇದ್ದೀವಿ, ಜೇನಿನ ವಿಶೇಷತೆ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಸೊ ಹೆಜ್ಜೇನು ಅಂತ ಬಿಡಿಸಿ ಬರೆದಾಗ ಹಿರಿದು ಪ್ಲಸ್ ಜೇನು ಅಂತ ಆಗ್ತಾ ಇದೆ. ಸೊ ಹಿರಿದು ಅನ್ನೋದು ಜೇನಿನ ವಿಶೇಷತೆ ಬಗ್ಗೆ ಹೇಳ್ತಾ ಇರೋದ್ರಿಂದ ಇದು ಯಾವುದಕ್ಕೆ ಬರುತ್ತೆ, ಕರ್ಮಧಾರಯ ಸಮಾಸಕ್ಕೆ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅನ್ನೋದು ಪೂರ್ವ ಅಥವಾ ಉತ್ತರ ಪದ ಯಾವುದೇ ಒಂದು ಪದ ಲಿಂಗ, ವಚನ, ವಿಭಕ್ತಿಗಳಿಗೆ ಸಮನಾಗಿದ್ದರೆ ಇನ್ನೊಂದು ಪದ ಏನಾಗಿರುತ್ತೆ ಅದರ ವಿಶೇಷತೆ ಅಥವಾ ವಿಶೇಷಗಳ ಬಗ್ಗೆ ತಿಳಿಸ್ತಾ ಇರುತ್ತೆ. ಸೊ ಇನ್ನೂ ಒಂದು ತಗೋಣ ನಾವು, ಹಿರಿದು ಪ್ಲಸ್ ಮರ. ಸೊ ಮರ ಯಾವ ಥರ ಆಗಿದೆ, ಹಿರಿದಾಗಿದೆ ಅಲ್ವಾ, ದೊಡ್ಡದಾಗಿದೆ. ಸೊ ಅದನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ ನಮಗೆ ಹೆಮ್ಮರ ಆಗುತ್ತೆ. ಸೊ ಇಲ್ಲಿ ಹಿರಿದು ಅನ್ನೋದೇನು ಮರದ ವಿಶೇಷತೆ ಬಗ್ಗೆ ಹೇಳ್ತಾ ಇರೋದು ಅಲ್ವಾ. ಸೊ ಅದೇ ಥರ ಕನ್ನಡದಲ್ಲಿ ಯಾವ ಕನ್ನಡ, ಹೊಸದು ಅಲ್ವಾ. ಸೊ ಹೊಸದು ಅನ್ನೋ ಒಂದು ಪೂರ್ವ ಪದ ಕನ್ನಡ ಅನ್ನೋ ಉತ್ತರ ಪದದ ವಿಶೇಷತೆ ಬಗ್ಗೆ ಹೇಳ್ತಾ ಇರೋದ್ರಿಂದ ಏನಾಗುತ್ತೆ, ಹೊಸಗನ್ನಡ ಅನ್ನೋದು ಏನಾಗುತ್ತೆ ನಮಗೆ ಕರ್ಮಧಾರಯ ಸಮಾಸಕ್ಕೆ ಬರುತ್ತೆ. ಅದೇ ಥರ ಹುಡುಗಿ ಅವಳು ಚಿಕ್ಕವಳು ಅಲ್ವಾ. ಆ ಹುಡುಗಿಯ ಒಂದು ವಿಶೇಷತೆ ಬಗ್ಗೆ ಹೇಳ್ತಾ ಇದ್ದೀವಿ. ಹುಡುಗಿ ಚಿಕ್ಕವಳ ದೊಡ್ಡೋಳ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ ನಾವು. ಅದಕ್ಕೆ ಚಿಕ್ಕವಳು ಅಂತ ಪದ ಯೂಸ್ ಮಾಡಿರೋದು ಏನಾಗ್ತಾ ಇದೆ, ಹುಡುಗಿ ಅನ್ನೋದ್ರ ಒಂದು ವಿಶೇಷತೆ ಬಗ್ಗೆ ಹೇಳ್ತಾ ಇರೋದ್ರಿಂದ ಈ ಚಿಕ್ಕ ಹುಡುಗಿ ಅನ್ನೋದು ಏನಾಗುತ್ತೆ ನಮಗೆ ಕರ್ಮಧಾರಯ ಸಮಾಸಕ್ಕೆ ಬರುತ್ತೆ. ಹಾಗಾದರೆ ಚಿಕ್ಕದು ಪ್ಲಸ್ ಮಗು, ಚಿಕ್ಕದು ವಿಶೇಷತೆ, ಮಗುವಿನ ವಿಶೇಷತೆ ಬಗ್ಗೆ ಹೇಳ್ತಾ ಇದೆ. ಸೊ ಚಿಕ್ಕ ಮಗು ಅಲ್ಲಿಗೆ ಏನಾಗುತ್ತೆ ಕರ್ಮಧಾರಯ ಸಮಾಸ ಆಗುತ್ತೆ ಅಲ್ವಾ. ಮೆಲ್ಲಿತು ಪ್ಲಸ್ ಮಾತು ಹೇಗಿರಬೇಕು, ಮೆಲ್ಲಗೆ ಇರಬೇಕು. ಸೊ ಅದನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ ಮೆಲ್ವಾತು ಅಂತಾಗುತ್ತೆ. ಸೊ ಇಲ್ಲೂ ಸಹ ಮಾತಿನ ವಿಶೇಷತೆ ಬಗ್ಗೆ ಹೇಳ್ತಾ ಇರೋದ್ರಿಂದ ಈ ಮೆಲ್ವಾತು ಅನ್ನೋದು ಕರ್ಮಧಾರಯ ಸಮಾಸಕ್ಕೆ ಬರುತ್ತೆ. ನೀವು ಒಂದು ನೆನ್ಪಿಟ್ಕೋಬೇಕು, ಉತ್ತರ ಪದ ಅಥವಾ ಪೂರ್ವ ಪದದಲ್ಲಿ ಒಂದು ವಿಶೇಷತೆ ಇರುತ್ತೆ ಅಂತಂದರೆ ಉತ್ತರ ಪದದ ಬಗ್ಗೆ ಪೂರ್ವ ಪದ ಏನಾಗುತ್ತೆ ಒಂದು ವಿಶೇಷತೆ ಬಗ್ಗೆ ಹೇಳ್ತಾ ಇದ್ರೆ ಅದು ಕರ್ಮಧಾರಯ ಸಮಾಸ ಆಗುತ್ತೆ. ಅದೇ ಥರ ಏನಾದರೂ ನಾವು ವಚನಗಳು ಲಿಂಗಗಳನ್ನು ನಾವು ಪೂರ್ವ ಪದದಲ್ಲಿ ತಗೊಂಡಾಗ ಉತ್ತರ ಪದ ಏನಾಗಿರಬೇಕು ಅಲ್ಲಿ ವಿಶೇಷತೆಯಿಂದ ಕೂಡಿರಬೇಕು. ಅಂಥದ್ದನ್ನು ನಾವೇನಂತ ಕರಿತೀವಿ ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಮೆಲ್ಲಿತು ಪ್ಲಸ್ ಪಾಸು ಮೆಲ್ವಾಸು, ಬಿಳಿದು ಪ್ಲಸ್ ಕೊಡೆ ಬೇಲ್ಗುಡೆ. ಸೊ ಇಲ್ಲೇನಾಗ್ತದೆ ಕೊಡೆಯ ಒಂದು ವಿಶೇಷತೆನೇ ಹೇಳ್ತಾ ಇದೆ ಅಲ್ವಾ. ಹಾಗೆಯೇ ವಸ್ತ್ರ, ಶ್ವೇತವಾದ ಪ್ಲಸ್ ವಸ್ತ್ರ ಶ್ವೇತ ವಸ್ತ್ರ. ಸೊ ವಸ್ತ್ರ ಯಾವ ಥರ ಇದೆ, ಶ್ವೇತವಾಗಿದೆ ಅಂದರೆ ಬೆಳ್ಳಿಗೆ ಇದೆ. ಸೊ ಈ ಥರ ಏನಾಗ್ತದೆ ಅದರದ್ದು ವಿಶೇಷತೆ ಬಗ್ಗೆ ಹೇಳ್ತಾ ಇದೆ. ನೀಲವಾದ ಶರದಿ ನೀಲ ಶರದಿ, ಪೀತವಾದ ಪ್ಲಸ್ ಅಂಬರ ಪೀತಂಬರ. ಹಾಗೆಯೇ ದಿವ್ಯವಾದ ಪ್ಲಸ್ ಪ್ರಕಾರ ದಿವ್ಯ ಪ್ರಕಾರ, ತಾವರೆಯಂತೆ ಕಣ್ಣು ತಾವರೆಗಣ್ಣು. ಇಲ್ಲೂ ಸಹ ಕಣ್ಣು ಯಾವ ಥರ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಪಾದಗಳು ಪ್ಲಸ್ ಕಮಲದಂತೆ ಪಾದಕಮಲ. ನಾವು ನೆನ್ಪಿಟ್ಕೋಬೇಕಾಗಿರೋದೇನು, ಕರ್ಮಧಾರಯ ಸಮಾಸದಲ್ಲಿ ಒಂದು ಪದ ಅದು ಪೂರ್ವ ಅಥವಾ ಉತ್ತರ ಪದ ಆದರೂ ಆಗಿರ್ಬೋದು, ಒಂದು ಪದ ಏನಾಗಿರುತ್ತೆ ಲಿಂಗ ವಚನಗಳಿಂದ ವಿಭಕ್ತಿಯಿಂದ ಕೂಡಿದರೆ ಇನ್ನೊಂದು ಪದ ಏನಾಗಿರುತ್ತೆ ಅದರದ ಒಂದು ವಿಶೇಷತೆಯ ಬಗ್ಗೆ ಹೇಳ್ತಾ ಇದ್ರೆ ಅದು ಏನಂತ ಕರಿತೀವಿ ಅಂತ ಸಮಾಸಕ್ಕೆ ಏನಂತ ಕರಿತೀವಿ ನಾವು ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹೋಗೋಣ ದ್ವಿಗು ಸಮಾಸ. ದ್ವಿಗು ಸಮಾಸ ಅಂತಂದ್ರೇನು, ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಸೊ ದ್ವಿಗು ಸಮಾಸ ಅಂತಂದ್ರೆ ಏನು ಅಂತಂದರೆ ಇಲ್ಲಿ ಪೂರ್ವ ಪದ ಏನಾಗಿರುತ್ತೆ ಸಂಖ್ಯಾವಾಚಕ ಆಗಿರುತ್ತೆ, ಅಂದರೆ ಸಂಖ್ಯೆಗಳನ್ನು ಇಲ್ಲಿ ತಿಳಿಸ್ತಾ ಇರುತ್ತೆ. ಉತ್ತರ ಪದದಲ್ಲಿ ನಾಮಪದಗಳಿದ್ದು ಅದರ ಜೊತೆಗೆ ಸೇರಿ ಆಗುವಂಥ ಸಮಾಸಕ್ಕೆ ನಾವೇನಂತ ಕರಿತೀವಿ ದ್ವಿಗು ಸಮಾಸ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ತೊಗೋಣ ನೋಡಿ, 4 ನಿಮಗೆ ಗೊತ್ತಿದೆ
ಪೂರ್ವ ಪದ ಅಂತಂದರೆ ಏನು, ಮೊದಲನೆಯ ಪದಕ್ಕೆ ಪೂರ್ವ ಪದ ಅಂತ ಕರಿತೀವಿ, ಎರಡನೆಯ ಪದಕ್ಕೆ ಏನಂತ ಕರಿತೀವಿ ನಾವು ಉತ್ತರ ಪದ ಅಂತ ಕರಿತೀವಿ. ಇಲ್ಲಿ ಪೂರ್ವ ಪದ ಏನಾಗಿರುತ್ತೆ, ಸಂಖ್ಯಾವಾಚಕ ಆಗಿರುತ್ತೆ. ಉತ್ತರ ಪದ ಏನಾಗಿರುತ್ತೆ, ಇಲ್ಲಿ ನಾಮಪದ ಆಗಿರುತ್ತೆ. ಎರಡೂ ಸೇರಿ ಆಗುವ ಸಮಾಸಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ದ್ವಿಗು ಸಮಾಸ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಗೆ 4 ಪ್ಲಸ್ ಮಡಿ ನಾಲ್ವಡಿ. 4 ಅನ್ನೋದು ಏನಾಗಿದೆ, ಸಂಖ್ಯಾವಾಚಕ ಆಗಿದೆ ಅಲ್ವಾ. ಈ ಸಂಖ್ಯಾವಾಚಕ ಜೊತೆಗೆ ನಾಮಪದ ಸೇಡಿ ಮಡಿ ಅಂತ ನಾಲ್ವಡಿ ಆಗಿರೋದ್ರಿಂದ ಈ ನಾಲ್ವಡಿನ ಏನಂತ ಕರಿತೀವಿ ನಾವು, ದ್ವಿಗು ಸಮಾಸ. 3 ಪ್ಲಸ್ ಕಣ್ಣು ಮುಕ್ಕಣ್ಣು. 1 ಪ್ಲಸ್ ಕಟ್ಟು ಒಗ್ಗಟ್ಟು. ಏಕ ಪ್ಲಸ್ ಅಕ್ಷ ಏಕಾಕ್ಷ. ಸಪ್ತಗಳಾದ ಸ್ವರಗಳು ಸಪ್ತ ಸ್ವರಗಳು. ಪಂಚಗಳಾದ ಇಂದ್ರಿಯಗಳು ಪಂಚೇಂದ್ರಿಯಗಳು. ಏಕವಾದ ಪ್ಲಸ್ ಅಂಗ ಏಕಾಂಗ. ತ್ರಿಆದ ಪ್ಲಸ್ ನೇತ್ರಗಳು ತ್ರಿನೇತ್ರಗಳು. ಅಷ್ಟಾದಶಗಳಾದ ಪ್ಲಸ್ ಪುರಾಣಗಳು ಅಷ್ಟದಶ ಪುರಾಣಗಳು. ಸೊ ಇಲ್ಲಿ ಏನಾಗ್ತಾ ಇದೆ, ಪೂರ್ವ ಪದದಲ್ಲಿ ಬಂದಿರೋ ಅಂಥ 4, 3, 1, ಏಕ, ಸಪ್ತಗಳಾದ, ಪಂಚಗಳಾದ, ಏಕವಾದ, ಓಕೆ, ತ್ರಿ ಆದ, ಅಷ್ಟದಶಗಳಾದ, ಈ ಥರ ಇರೋಂಥ ಅಷ್ಟ, ತ್ರಿ, ಏಕ, ಪಂಚ ಇವೆಲ್ಲ ಏನಾಗ್ತದೆ, ಸಂಖ್ಯಾವಾಚಕಗಳಾಗ್ತದೆ. ಈ ಸಂಖ್ಯಾವಾಚಕಗಳ ಜೊತೆಗೆ ನಾಮಪದಗಳು ಸೇರಾಗಿರೋದ್ರಿಂದ ಈ ಪದಗಳು ಮುಕ್ಕಣ್ಣು, ಒಗ್ಗಟ್ಟು, ಏಕಾಕ್ಷ, ಸಪ್ತ ಸ್ವರಗಳು, ಪಂಚೇಂದ್ರಿಯಗಳು, ಏಕಾಂಗ, ತ್ರಿನೇತ್ರ ಇವೆಲ್ಲ ನೋಡ್ತಾ ಇದ್ದಂಗೆ ಗೊತ್ತಾಗ್ತಾ ಇದೆ ನಮಗೆ. ಎಲ್ಲದರಲ್ಲೂ ಏನಾಗ್ತಾ ಇದೆ ಅಂತಂದರೆ ಪೂರ್ವ ಪದಗಳು ನಮಗೆ ಸಂಖ್ಯೆನ ತಿಳಿಸ್ತಾ ಇದೆ ಅಲ್ವಾ. ಸೊ ಅದನ್ನು ಓದುತ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ ನಮಗೆ ಇದು ಯಾವ ಸಮಾಸಕ್ಕೆ ಬರುತ್ತೆ, ದ್ವಿಗು ಸಮಾಸಕ್ಕೆ ಬರುತ್ತೆ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಗಮಕ ಸಮಾಸ ಅಂತಂದ್ರೆ ಏನು, ಅಂಶಿ ಸಮಾಸ ಅಂತಂದ್ರೆ ಏನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋಂಥ ಕರ್ಮಧಾರಯ ಸಮಾಸ ಹಾಗೂ ದ್ವಿಗು ಸಮಾಸ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.